ಕೇಳಿದ್ದೆ ಇನ್ನೊಂದು ಸ್ಥಾನ ಸಿಗ್ಬೇಕು ಅಂತ ಬಹಳ ಕೇಳಿದ್ದೆ ಅದನ್ನ. ಮತ್ತೆ ಅದ್ರೆ ನಾನು ಮುಚ್ಚಿಮರಿ ಕೇಳಿಲ್ಲ. ಅದನ್ನ ನಾನು ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೆ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರಿಗೆ ಇವತ್ತು ದಿವಸ ನಾನು ಬಹಳ ಮುಕ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ಯಾರಿಗಾರೆ ಹೋಗಿ ಕೇಳ್ಕೊಳ್ಳಿದ್ರೆ ಹೋಗಿ ಅವ್ರಿಗೆ ಕೇಳ್ಕೊಳ್ರಿ. ಅದು ಸರ್, ಮೊದಲಿನಿಂದ ನೀವು ಸಚಿವ ಸ್ಥಾನ ಬೇಕೇ ಬೇಕು, ನಾನು ಅವ್ರಿಗೆ ಹೋರಾಟ ಮಾಡ್ತೀನಿ, ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ ಅಂತ ಮಾಡಿದೀನಿ. ಅಷ್ಟು ಮಾಡಿದ್ರು ಕೂಡ ಮತ್ತೆ ನಿಮ್ಮ ಮೇಲೆ ಆರೋಪ ಬಂತಲ್ಲ ಅಂತ. ನೋಡಿ, ಮಂತ್ರಿ ಮಾಡುವುದು ಬಿಡುವುದು ಯಾರು? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ AICC ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ ರೀ? 2018 ನಾ ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಆರೋಪ ನಾ ಮೊನ್ನೆ ಹೇಳಿದ್ದೀನಿ. ನಾನು ಪದೇ ಪದೇ ನಾನು ಅದ್ರ ಬಗ್ಗೆ ರೆಕಮೆಂಡ್ ಮಾಡಕ್ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ, ನಿಮಗೆ ಮಂತ್ರಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಹೋಗಿ ಯಾರಿಗೆ ಕೇಳ್ಬೇಕು? ಮುಖ್ಯಮಂತ್ರಿಗೆ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗ ಹೋಗಿ ಕೇಳ್ಕೊಡ್ರಿ, ನಿಮ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನ್ ಕಾರಣ ನಮ್ಮ ಮಂತ್ರಿ ಮಾಡಲಾದಕ್ಕೆ. ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ, ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನ್ ಮಾಡಿರೋ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು 10 ವರ್ಷ ಬಿಚ್ಚಿಟ್ಟಿದ್ದೀನಿ. ಸುರ್ಜೇವಾಲಾ ಅವರು ಅದಕ್ಕೆ ಸ್ಪಷ್ಟನೆ ಕೊಡಲಿಲ್ಲ, ಕಾರ್ಯಕರ್ತರೋಡ ಗೊಂದಲ ಹಂಗೆ ಉಳಿತು ಸರ್. ಹೌದ್ರಿ, ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಬಸವಣ್ಣಗೆ ಬಿಟ್ಟಿಲ್ಲ MB ಪಾಟೀಲ್ ಯಾರು. और खबरों के लिए देखते रहिए मॉडर्न एक्सप्रेस न्यूज, आवाज आपकी, खबर हमारी।